ಗುಜರಾತ್ ಶಾಸಕರ 9 ದಿನಗಳ ರೆಸಾರ್ಟ್ ವಾಸ್ತವ್ಯ ಅಂತ್ಯವಾಗಿದೆ. ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕುದುರೆ ವ್ಯಾಪಾರದಿಂದ ತಪ್ಪಿಸಿಕೊಳ್ಳಲು ಬಂದ 44 ಗುಜರಾತ್ ಕಾಂಗ್ರೆಸ್ ಶಾಸಕರು ನಿನ್ನೆ ತಡರಾತ್ರಿ ವಾಪಸ್ ತವರಿಗೆ ಮರಳಿದ್ದಾರೆ. ಗುಜರಾತ್ ಶಾಸಕರ ವಾಸ್ತವ್ಯ ಮತ್ತು ಯೋಗಕ್ಷೇಮವನ್ನು ಸಚಿವ ಡಿಕೆ ಶಿವಕುಮಾರ್ ಅಚ್ಚುಕಟ್ಟಾಗಿ ನಿಭಾಯಿಸಿ ಶಾಸಕರೆಲ್ಲರನ್ನ ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ. ಈ ಕುರಿತು ಇಂದಿನ ಸಚಿವ ಡಿಕೆ ಶಿವಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಕಳೆದ 9 ದಿನಗಳಿಂದಲೂ ಕೂಡ ಏನು ಗುಜರಾತ್ ಶಾಸಕರು ಬೆಂಗಳೂರಲ್ಲಿ ವಾಸ್ತವ್ಯ ಹೂಡಿದ್ರು. ಇವತ್ತು ಆ ಎಲ್ಲ ಶಾಸಕರು ವಾಪಸ್ ತೆರಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸೊ ಅವರನ್ನೇ ಮಾತಾಡ್ಸೋಣ. ಸರ್, ಅದೇ ಈ ಕಳೆದ 9 ದಿನಗಳಿಂದಲೂ ಗುಜರಾತ್ ಶಾಸಕರು ವಾಸ್ತವ್ಯ ಹೂಡಿದ್ರು. ಸೊ ಇವತ್ತು ಎಷ್ಟು ಜನ ಹೋಗ್ತಾ ಇದ್ದಾರೆ, ಯಾವ ಫ್ಲೈಟ್ಗೆ ಹೋಗ್ತಾ ಇದ್ದಾರೆ? 44 ಜನ ಹೋಗ್ತಾ ಇದ್ದಾರೆ. 44 ಜನ ಜೊತೆಗೆ ಇನ್ನೂ 9 ಜನ ಅವ್ರು ಬಂದಿದ್ರು, ಅವರು ಸೇರಿ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಭಾಳ ಸೌಖ್ಯದಿಂದ ಆರೋಗ್ಯಕರವಾಗಿ ಅವರ ಐಕ್ಯತೆಯನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರದರ್ಶನ ಮಾಡಿದ್ದಾರೆ. ಈ ಚುನಾವಣೆಯಿಂದ ಮುಂದಿನ ರಾಜ್ಯದಲ್ಲಿ ಅವ್ರ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ, ಅದಾದ ಮೇಲೆ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ. ಸರ್, ಅಂದರೆ ಇವರು ಸರ್ ಈಗ ಒಂದು ದಿನ ಮುಂಚಿತವಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು. ಯಾಕಂದರೆ ಅಲ್ಲಿ ಎಲೆಕ್ಷನ್, ಗುಜರಾತಲ್ಲಿ ಇರುವಂಥದ್ದು ಎಲೆಕ್ಷನ್ 8ರಂದು, ಆದರೆ ಒಂದಿನ ಬಿಫೋರ್ ಆಗಿ ಹೋಗ್ತಾ ಇದ್ದಾರೆ. ಕರೆಕ್ಟ್, 8ನೇ ತಾರೀಕು ಎಲೆಕ್ಷನ್. ಸೊ ಇದಷ್ಟು ಏನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮತ್ತು ಇಲ್ಲಿಂದ ಎಲ್ಲರೂ ಕೂಡ ಏನು ಗುಜರಾತ್ಗೆ ತೆರಳಿ ಅಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಓಂ ಪ್ರಕಾಶ್ ಮುನ್ನೂರ್, ಸುದ್ದಿ ಟಿವಿ, ಬ್ಯಾಂಗ್ಳೂರು.